ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತು, ಇವತ್ತು ನಮ್ಮ ಕರ್ನಾಡು ಉತ್ತರದ ಬೀದರ್ನಿಂದ ಹಿಡಿದು ದಕ್ಷಿಣದ ಚಾಮರಾಜನಗರದವರೆಗೂ ಕೂಡ ಹರಡಿದೆ. ಈ ಹಿಂದೆ ಇಮ್ಮಡಿ ಪುಲಿಕೇಶಿ, ಮೂರನೇ ಗೋವಿಂದ, ಅಮೋಘರ್ಷ ನೃಪತುಂಗ ಈ ಎಲ್ಲ ಮಹಾರಾಜರ ಕಾಲದಲ್ಲಿ ಇನ್ನೂ ವಿಸ್ತಾರವಾಗಿತ್ತು. ಆದರೆ ನಮ್ಮ ಈ ನಾಡನ್ನು ಸ್ವತಂತ್ರವಾಗಿ ಮೊದಲು ಆಳಿದ್ದು ಯಾರು ಗೊತ್ತಾ? ಆತ ಬೇರೆ ಯಾರೂ ಅಲ್ಲ, ಕನ್ನಡಿಗರಿಗೋಸ್ಕರ ಸಾಮ್ರಾಜ್ಯವನ್ನೇ ಕಟ್ಟಿದ ಕನ್ನಡಿಗರ ಅಸ್ಮಿತೆ, ಕದಂಬರ ಕುಲತಿಲಕ ನಮ್ಮ ಮಯೂರವರ್ಮ. ಬನ್ನಿ, ಮಯೂರವರ್ಮನ ಬಗ್ಗೆ ಕೆಲ ಸ್ವಾರಸ್ಯಕರ ಅಂಶಗಳನ್ನು ತಿಳಿದುಕೊಳ್ಳೋಣ. ಕದಂಬ ಮನೆತನ ಸ್ಥಾಪನೆಯಾಗಿದ್ದೇ ಸ್ವಾಭಿಮಾನ ಅನ್ನೋ ಕಿಚ್ಚಿನಿಂದ. ಹೌದು, ಮಯೂರವರ್ಮ ತನ್ನ ಅಜ್ಜ ವೀರಶರ್ಮನ ಜೊತೆ ಶಿಕ್ಷಣಕ್ಕಾಗಿ ಪಲ್ಲವರ ರಾಜಧಾನಿ ಕಂಚಿಯ ಘಟಿಕಾಸ್ಥಾನಕ್ಕೆ ತೆರಳಿದ್ದ. ಆ ಹೊತ್ತಿಗೆ ಕಂಚಿ ಉನ್ನತ ವ್ಯಾಸಂಗದ ತಾಣವಾಗಿ ಗುರುತಿಸಿಕೊಂಡಿತ್ತು. ಕಂಚಿಯಲ್ಲಿ ಒಮ್ಮೆ ಮಯೂರವರ್ಮ ಒಬ್ಬ ಕುದುರೆ ಸವಾರನಿಂದ ಅವಮಾನಕ್ಕೆ ಒಳಗಾದ. ಇದರ ಬಗ್ಗೆ ಅನೇಕ ದಾಖಲೆಗಳು ಕೂಡ ಇವೆ. ಪಲ್ಲವಾಶ್ಚ ಸಂಸ್ಥೆಯಿಂದ ಸಿಟ್ಟಿಗೇಳಿಸಲ್ಪಟ್ಟ ಎಂಬುದರ ಬಗ್ಗೆ ಅನೇಕ ದಾಖಲೆಗಳು ಕೂಡ ಇವೆ. ಸಿಟ್ಟಿಗೆದ್ದಂಥ ಮಯೂರವರ್ಮ ಪಲ್ಲವರನ್ನೇ ಸೋಲಿಸಲು ಮುಂದಾದ. ಇದರಿಂದ ಮಯೂರವರ್ಮನ ಕುರಿತು ದರ್ಬೆ ಹಿಡಿಯುವ ಕೈ ಅದನ್ನು ತ್ಯಜಿಸಿ ಉಜ್ವಲ ಖಡ್ಗವನ್ನು ತೊಟ್ಟಿತು ಎಂದು ಮತ್ತು ಮಯೂರವರ್ಮನು ತನ್ನ ಕ್ಷಾತ್ರವನ್ನು ಸ್ವೀಕರಿಸಿದ ವಿಚಾರವನ್ನು ತಾಳಗುಂದ ಶಾಸನದಲ್ಲಿ ಬಣ್ಣಿಸಲಾಗಿದೆ. ಮಯೂರವರ್ಮ ಕಂಚಿಯನ್ನು ತ್ಯಜಿಸಿ ಶ್ರೀಪರ್ವತ ಪ್ರದೇಶಕ್ಕೆ, ಅಂದರೆ ಈಗಿನ ಶ್ರೀಶೈಲ ಭಾಗಕ್ಕೆ ಬಂದು ಅಲ್ಲಿನ ಗುಡ್ಡುಗಾಡು ಜನರನ್ನು ಒಂದುಗೂಡಿಸಿ ಪಲ್ಲವರ ವಿರುದ್ಧ ಬಂಡಾಯವನ್ನು ಹೂಡಿದ. ಹಾಗೆ ಅವರ ಗಡಿರಕ್ಷಕ ಪಡೆಯನ್ನು ಕೂಡ ಸೋಲಿಸಿದ. ಪಲ್ಲವರ ಮಾಂಡಲಿಕರಾದಂಥ ಬಾಣರನ್ನು ಸೋಲಿಸಿ ಅವರಿಂದ ಕಪ್ಪವನ್ನು ಸಂಗ್ರಹಿಸಿದ. ಹೀಗೆ ಮಯೂರವರ್ಮನ ಶೌರ್ಯ ಪರಾಕ್ರಮವನ್ನು ಹಾಗೂ ಆತನ ಚಟುವಟಿಕೆಗಳನ್ನು ಕಂಡಂತಹ ಪಲ್ಲವರ ಅರಸ ಶಿವಸ್ಕಂದವರ್ಮನು ಪಶ್ಚಿಮ ಸಮುದ್ರದಿಂದ ಪ್ರಿಹಾರ ನದಿಯವರೆಗೆ, ಅಂದರೆ ಈಗಿನ ಮಲಪ್ರಭಾ ನದಿಯವರೆಗಿನ ಭಾಗವನ್ನು ಬಿಟ್ಟುಕೊಟ್ಟನು ಮತ್ತು ಮಯೂರವರ್ಮನನ್ನು ರಾಜನೆಂದು ಒಪ್ಪಿಕೊಂಡನು. ನಂತರ ಮಯೂರವರ್ಮನು ವರದಾ ನದಿ ತೀರದ ಬನವಾಸಿಯನ್ನು ತನ್ನ ರಾಜಧಾನಿಯಾಗಿಸಿಕೊಂಡು ಕದಂಬ ಮನೆತನವನ್ನೇ ಸ್ಥಾಪನೆ ಮಾಡಿದ. ಹೀಗೆ ಪಲ್ಲವರ ಅಧೀನದಲ್ಲಿದ್ದಂತಹ ಕರ್ನಾಟಕದ ಭಾಗವನ್ನು ಸ್ವತಂತ್ರಗೊಳಿಸಿ ಆಳ್ವಿಕೆ ನಡೆಸಿದಂತಹ ಕನ್ನಡ ಮೂಲದ ಪ್ರಪ್ರಥಮ ರಾಜನೆಂದರೆ ಅದು ನಮ್ಮ ಮಯೂರವರ್ಮ. ಚಂದ್ರವಳ್ಳಿ ಶಾಸನದಲ್ಲಿ ಉಲ್ಲೇಖಿಸಿರುವಂತೆ ಮಯೂರವರ್ಮನು ರೈಕೂಟರು, ಪಲ್ಲವರು, ಪಾರಿಯಾತ್ರಕರು, ಶಕಸ್ಥಾನರು, ಮೌಕರಿಗಳು, ಅಬೀರರು, ಪುನ್ನಾಟರು, ಸೇಂದ್ರಕರನ್ನು ಹೀಗೆ ಅನೇಕರನ್ನು ಕೂಡ ಸೋಲಿಸಿದರೆಂದು ಕೂಡ ಹೇಳಲಾಗಿದೆ. ತಾಳಗುಂದದ 11ನೇ ಶತಮಾನದ ಒಂದು ಶಾಸನದ ಪ್ರಕಾರ ಮಯೂರವರ್ಮ 18 ಅಶ್ವಮೇಧ ಯಾಗಗಳನ್ನು ಮಾಡಿದನೆಂದು ಹೇಳಲಾಗಿದೆ. ಆದರೆ ಈ ಬಗ್ಗೆ ಇನ್ನೂ ದಾಖಲೆಗಳು ಸಂಪೂರ್ಣವಾಗಿ ಲಭ್ಯವಾಗಬೇಕು. ಅದೇನೇ ಇರಲಿ, ಮಯೂರವರ್ಮ ಕನ್ನಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ರೀತಿ ಹಾಗೂ ಆತನ ಸ್ವಾಭಿಮಾನ ನಮಗೆಲ್ಲರಿಗೂ ಸ್ಫೂರ್ತಿಯಾಗಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಕನ್ನಡ ವೀರನ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.